ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ವಿಧಿವಶರಾಗಿದ್ದು ಅಂಥ ಹಿರಿಯ ಸಾಹಿತಿಯನ್ನು ಕಳೆದುಕೊಂಡು ಕನ್ನಡ ನಾಡು ನುಡಿ ಅನಾಥವಾಗಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಗೌರವವನ್ನು ತಂದುಕೊಟ್ಟ ದಿಗ್ಗಜ ಸಾಹಿತಿ ಡಾಕ್ಟರ್ ಭೈರಪ್ಪನವರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಸಿದ ಧೀಮಂತರು. ದೇಶ ವಿದೇಶಗಳಲ್ಲಿ ಅಭಿಮಾನಿಗಳ ಸಾಹಿತ್ಯಾಸಕ್ತರ ನೆಚ್ಚಿನ ಸಾಹಿತಿಗಳಾಗಿದ್ದ ಭೈರಪ್ಪ ನಮ್ಮ ಸಮಕಾಲೀನ ಸಾಧಕ ಶ್ರೇಷ್ಠರು ಎನ್ನುವುದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ದಿವ್ಯ ಸಾರಸ್ವತ ಚೇತನಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ಭೈರಪ್ಪನವರು ತಮ್ಮ ಅಗಾಧ ಪಾಂಡಿತ್ಯಪೂರ್ವ ಕೃತಿಗಳ ಮೂಲಕ ಭಾರತೀಯ ಸಂಸ್ಕೃತಿ, ಇತಿಹಾಸ, ತತ್ವಶಾಸ್ತ್ರ ಮತ್ತು ಮಾನವ ಸಂಬಂಧಗಳನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದ್ದಾರೆ. ಅತ್ಯಂತ ಅಪೂರ್ವ ಜನಪ್ರಿಯ ಕೃತಿಗಳನ್ನು ರಚಿಸಿ ನಾಡಿನ ಸಾರಸ್ವತ ಪ್ರಪಂಚವನ್ನು ಧೀಮಂತಗೊಳಿಸಿದ್ದಾರೆ. ವಂಶವೃಕ್ಷ, ಪರ್ವ, ಸಾರ್ಥ, ಆವರಣದಂಥ ಕೃತಿಗಳು ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ನೀಡಿವೆ. ಹೊಸ ಹೊಸ ಓದುಗರನ್ನು ಸೃಷ್ಟಿಸಿವೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸನ್ಮಾನ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಭೈರಪ್ಪನವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರ ಮಹೋನ್ನತಗಳ ಕೃತಿಗಳ ಮೂಲಕ ಅಮರರಾಗಿದ್ದಾರೆ. ಅವರ ಕುಟುಂಬದವರಿಗೆ, ಅಪಾರ ಅಭಿಮಾನಿಗಳಿಗೆ ಆ ಮೇರು ವ್ಯಕ್ತಿತ್ವದ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಶಾಂತಿ. ನಮಸ್ಕಾರ. ಧನ್ಯವಾದ. ನನಗೆ ಹೆಂಗೆ ತೊಂದರೆ ಆಗುತ್ತೆ? ನೀನು ಯಾಕೆ ಕೈ ಇಡ್ತಿದ್ದಿ? LCD ಏನಾಯ್ತು? ಇಲ್ಲಿ ನೋಡಿ, ಹೆಂಗೆ ತೆಗಿಬೋದು? ನಾನು ಹೆಂಗೆ ತೆಗಿಲಿ ಹೇಳ? ಓಪನ್ ಮಾಡಿ. ನನಗೆ ಹೆಂಗೆ ತೊಂದರೆ ಆಗುತ್ತೆ? ಬಂದ್ಬಿಡಿ ಸರ್, ಬಂದ್ಬಿಡಿ ಸರ್. ಬೇಕಂತಾನೆ ಹೇಳಿ ಸರ್. ಅಣ್ಣ ಒಂಚೂರು ಮುಂದೆ ಬಿಡಿ ಮಗವಾಗಿ. ನೀವು ಸೈಡ್ ಸರ್ ಹಿಂದೆ ಸರ್. ಅಣ್ಣ ಕಲ್ಲಡ್ರ ಸರ್. ಅಣ್ಣ ಸಿಂಗಣ ಒಂಚೂರು ಹಿಂದೆ ಪ್ಲೀಸ್. ಇದು ಫ್ರೇಮ್ ಸಿಂಗಣ ಹಂಗೆ ಸಿಂಗಣ ಬೇಡಣ್ಣ. CM ಅಲ್ಲ, ಮಧು ಬಂಗಾರಪ್ಪ. ಒಂಚೂರು ಸುಧಾ ಬರ್ತಾರೆ, ಸುಧಾ ಚೂರು ಹಿಂದೆ ಸರ್. ಅಣ್ಣ ಒಂಚೂರು ಕ್ಲಿಯರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.